ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ಶ್ರೀನಿವಾಸ ಪದ್ಮಾವತಿ ದೇವಿಯರ ಕಥೆಯನ್ನು ಹೇಳ್ತೇನೆ. ಯಾಕೆ ಅಂತಂದರೆ, ಶ್ರೀನಿವಾಸ ಪದ್ಮಾವತಿ ದೇವಿ ಮದುವೆಯಾಗಿದ್ದು ಇದೇ ವೈಶಾಖ ಶುದ್ಧ ದಶಮಿ ದಿವಸ. ಅದಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಈ ಒಂದು ದಶಮಿ ದಿವಸ ಆಚರಣೆಯನ್ನು ಮಾಡ್ತೀವಿ. ಅಂದರೆ ಇನ್ನು ಶ್ರೀನಿವಾಸ ಪದ್ಮಾವತಿ ಮದುವೆಯಾಗಿದ್ದು ಇದೇ ವೈಶಾಖ ಶುದ್ಧ ದಶಮಿ ದಿವಸ. ಅದಕ್ಕಾಗಿ ಈ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವವನ್ನು ಅತ್ಯಂತ ವೈಭವದಿಂದ ತಿರುಪತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅದಕ್ಕಾಗಿ ಈ ಸಮಯದಲ್ಲಿ ಯಾರು ವೆಂಕಟಗಿರಿ ಮಹಾತ್ಮೆಯನ್ನು ಕೇಳ್ತಾರೋ, ಶ್ರವಣವನ್ನು ಮಾಡ್ತಾರೋ, ಅವರ ಸರ್ವ ಪಾಪ ಸರ್ವ ದುಃಖಗಳು ದೂರ ಆಗ್ತದಂತ. ಯಾವ ಭಗವಂತನ ಚರಿತ್ರೆಯನ್ನು ಕೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರಿಗೆ ಮಕ್ಕಳಿಗೆ ಮದುವೆ ಆಗಿಲ್ಲ, ಮಕ್ಕಳಿಗೆ ಹಾದಿಯನ್ನು ಹೊಂದಿಲ್ಲ, ಮಕ್ಕಳು ಸರಿಯಾಗಿ ಮನೆಯಲ್ಲಿ ಮಾತು ಕೇಳುವುದಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಾದರೆ ಈ ಒಂದು ಭಗವಂತನ ಚರಿತ್ರೆಯನ್ನು ಕೇಳೋದ್ರಿಂದ, ಬೆಟ್ಟದೊಡೆಯನ ಚರಿತ್ರೆಯನ್ನು ಕೇಳುವುದರಿಂದ ಮನೆಯಲ್ಲಿರುವಂಥ ಎಲ್ಲ ಸಕಲ ದುಃಖಗಳು ದೂರ ಆಗ್ತದೆ. ಪುತ್ರ ಪುತ್ರಿಯರ ವಿವಾಹ, ಸಕಲ ಶ್ರೇಯಸ್ಸು ಶ್ರವಣದಿಂದ ದೊರಕ್ತದಂತ. ಅದಕ್ಕಾಗಿ ಈ ಪರ್ವತಕ್ಕೆ ಕಲಿಯುಗದಲ್ಲಿ ವೃಷಭಾಚಲ ಅಂಥೇಳಿ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರದಲ್ಲಿ ಶೇಷಾಚಲ ಅಂಥೇಳಿ, ಕಲಿಯುಗದಲ್ಲಿ ವೆಂಕಟಾಚಲ ಅಂಥೇಳಿ ಪ್ರಸಿದ್ಧಿಯನ್ನು ಹೊಂದಂಥ ಈ ಒಂದು ವೆಂಕಟಗಿರಿ ಮಹಾತ್ಮೆ ಶ್ರೀನಿವಾಸ ಪದ್ಮಾವತಿ ಕಥೆಯನ್ನು ಈಗ ಸರಳವಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣೋತ್ಸವವನ್ನು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಆಚರಣೆ ಮಾಡಬೇಕು, ಈ ಒಂದು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ಅಮಂಗಳಗಳು ದೂರ ಆಗ್ತದೆ, ಮಂಗಳಗಳು ಬೆಳೀತದೆ. ಮನೆಯಲ್ಲಿ ಯಾರ ಮನೆಯಲ್ಲಿ ಮಕ್ಕಳಾಗಿಲ್ಲ, ಯಾರ ಮನೆಯಲ್ಲಿ ಮಕ್ಕಳಾದವ್ರಿಗೆ ತೊಂದರೆ ಇದೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮದುವೆ ವಿಷಯದಲ್ಲಾಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು, ಸಾಕ್ಷಾತ್ ಭಗವಂತನೇ ಬಂದು ಇದೇ ಭೂವೈಕುಂಠ ಅಂಥೇಳಿ ಭೂಮಿ ಮೇಲೆ ನೆಲೆಸಿದ, ಬಂದಂಥ ಭಕ್ತರಿಗೆಲ್ಲ ಬೇಡಿದ ಅಭಿಷ್ಟವನ್ನು ಕೊಡುವಂಥ ಭಗವಂತನ ಒಂದು ಇವತ್ತು ಕಲ್ಯಾಣದ ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ದ್ವಾಪರ ಯುಗದ ಅಂತ್ಯದಲ್ಲಿ ವಿಷ್ಣು ದೇವರು ತಮ್ಮ ಅವತಾರವಾದಂಥ ಶ್ರೀಕೃಷ್ಣನ ಅವತಾರವನ್ನು ಮುಗಿಸಿ ವೈಕುಂಠ ಲೋಕಕ್ಕೆ ತೆರಳುತ್ತಾರೆ. ಆಗ ಮಹಾಭಾರತದ ಅವಧಿ ಮುಗಿದು ಕಲಿಯುಗ ಪ್ರಾರಂಭ ಆಗ್ತದೆ. ಜನರಲ್ಲಿ ನೈತಿಕತೆ, ಸತ್ಯ ಅನ್ನೋದು ಬಹಳಷ್ಟು ಕುಸಿತವನ್ನು ಕಂಡುಬಿಡ್ತದೆ. ಎಲ್ಲರಲ್ಲಿಯೂ ಸ್ವಾರ್ಥತನ ಹೆಚ್ಚು ತಲೆದೋರ್ಲಿಕ್ಕೆ ಹತ್ಬಿಡ್ತದೆ. ಎಲ್ಲಿ ನೋಡಿದರೂ ದುಷ್ಟತನ, ಹೊಡೆದಾಟ, ಇದನ್ನೆಲ್ಲ ನೋಡಿದಂಥ ಋಷಿಮುನಿಗಳು ಮತ್ತೆ ಭಗವಂತನನ್ನು ಭೂಮಿಗೆ ಕರೆತರಬೇಕು. ಅದಕ್ಕಾಗಿ ಈ ಒಂದು ಭಗವಂತನ ಅನುಗ್ರಹಕ್ಕಾಗಿ ದೊಡ್ಡ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಬಂದಂಥ ನಾರದ ಮಹರ್ಷಿಗಳು ಕೇಳ್ತಾರೆ, ಇಷ್ಟು ದೊಡ್ಡ ಯಜ್ಞವನ್ನೇನೋ ಮಾಡ್ಲಿಕ್ಕತ್ತೀರಿ, ಈ ಯಜ್ಞದ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಅಂದಾಗ ಎಲ್ಲ ಋಷಿಮುನಿಗಳಿಗೂ ಅದೊಂದು ಪ್ರಶ್ನಾರ್ಥಕವಾಗಿ ಉಳಿತದೆ. ಹಾಗಾದರೆ ಈ ಯಜ್ಞದ ಫಲವನ್ನು ನಾವು ಯಾರಿಗೆ ಸಮರ್ಪಣೆ ಮಾಡಬೇಕು, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು, ಅದನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಭೃಗು ಋಷಿಗಳನ್ನು ಅದಕ್ಕೆ ನಿಯೋಜನೆ ಮಾಡ್ತಾರೆ. ನೀವು ಹೋಗಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ. ಇವೆಲ್ಲವೂ ಭಗವಂತನ ಒಂದು ನಾಟಕ ಅಷ್ಟೇ. ಭಗವಂತ ಭೂಮಿಗೆ ಬರಬೇಕಾಗಿತ್ತು, ಭೂಮಿ ಮೇಲಿದ್ದ ಜನರನ್ನು ಉದ್ಧಾರ ಮಾಡಬೇಕಾಗಿತ್ತು. ಅದಕ್ಕಾಗಿ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಹೊರಡ್ತಾರೆ. ಅವರು ಮೊದಲು ಬಂದಿದ್ದು ಬ್ರಹ್ಮದೇವನ ನಿವಾಸವಾದಂಥ ಸತ್ಯಲೋಕಕ್ಕೆ ಬರ್ತಾರೆ. ಸತ್ಯಲೋಕದಲ್ಲಿ ಅವರು ಬ್ರಹ್ಮನನ್ನು ಕಂಡು ಅವರು ಅಭಿವಾದನ ಮಾಡಿ ನಮಸ್ಕಾರ ಮಾಡ್ತಾರೆ. ಆದರೆ ಬ್ರಹ್ಮದೇವರು 4 ವೇದಗಳನ್ನು ಪಠಿಸುತ್ತಾ ಸರಸ್ವತಿ ಸುಂದರವಾಗಿ ವೀಣೆಯನ್ನು ನುಡಿಸ್ತಿರ್ತಾಳೆ. ಆ ನಾದದಲ್ಲಿ ಅವರು ತಲ್ಲೀನರಾಗ್ಬಿಟ್ಟಿರ್ತಾರೆ. ಹೀಗಾಗಿ ಇವರು ಬಂದು ನಮಸ್ಕಾರ ಮಾಡಿದ್ದೂ ಕೂಡ ಅವರ ಗಮನಕ್ಕೆ ಬರುವುದಿಲ್ಲ. ಆಗ ಸಿಟ್ಟಿಗೆದ್ದಂಥ ಭೃಗು ಮುನಿಗಳು, ಭೂಲೋಕದಲ್ಲಿ ನೀವೆಂದೂ ಪೂಜೆಗೆ ಅರ್ಹರಲ್ಲ ಅಂಥೇಳಿ ಶಪಿಸಿ ಬಂದ್ಬಿಡ್ತಾರೆ. ನಂತರ ಅವರು ಕೈಲಾಸಕ್ಕೆ ಶಿವನನ್ನು ಭೇಟಿಯಾಗಬೇಕಂತ ಹೇಳಿ ಕೈಲಾಸಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಶಿವ ಪಾರ್ವತಿಯರು ನೃತ್ಯವನ್ನು ಮಾಡ್ತಾ ಇರ್ತಾರೆ. ಆ ನೃತ್ಯದಲ್ಲಿ ಎಷ್ಟೊಂದು ತಲ್ಲೀನರಾಗಿರ್ತಾರೆ ಅಂದರೆ ಭೃಗು ಮಹರ್ಷಿಗಳು ಬಂದು ನಮಸ್ಕಾರ ಮಾಡಿದರೂ ಕೂಡ ಅವರ ಗಮನಕ್ಕೆ ಬರುವುದೇ ಇಲ್ಲ. ಆಗ ಋಷಿಗಳಿಗೆ ಇಲ್ಲೂ ಕೂಡ ಬಹಳ ಸಿಟ್ಟು ಬರ್ತದೆ.
ಶಿವನಿಗೆ ನಿನ್ನನ್ನು ಮೂರ್ತಿ ರೂಪದಲ್ಲಿ ಯಾರೂ ಪೂಜೆ ಮಾಡಬಾರ್ದು, ನಿನ್ನ ಭೂಲೋಕದ ಜನರು ಲಿಂಗ ರೂಪದಲ್ಲೇ ಪೂಜೆ ಮಾಡಲಿ ಅಂಥೇಳಿ ಅಲ್ಲಿಯೂ ಕೂಡ ಶಪಿಸಿ ಅವರು ವೈಕುಂಠಕ್ಕೆ ವಿಷ್ಣುವನನ್ನು ಭೇಟಿಯಾಗಬೇಕಂತ ಬರ್ತಾರೆ. ಇತ್ತ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ದೇವರು ಆದಿಶೇಷನ ಮೇಲೆ ಮಲಗಿ ಮಹಾಲಕ್ಷ್ಮಿ ಅವನ ಪಾದ ಸೇವೆಯನ್ನು ಮಾಡ್ತಾ ಪಾದವನ್ನು ಒತ್ತಾ ಕುಳಿತಿರುವಂಥ ಸಂದರ್ಭದಲ್ಲಿ ಭೃಗ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಅವರು ಶ್ರೀಮನ್ನಾರಾಯಣ ದೇವರಿಗೆ ಅಭಿವಾದನವನ್ನು ಮಾಡಿ ನಮಸ್ಕಾರ ಮಾಡ್ತಾರೆ. ಆದರೆ ವಿಷ್ಣು ದೇವರಿಗೂ ಕೂಡ ಇದು ಗಮನಕ್ಕೆ ಬರುವುದೇ ಇಲ್ಲ. ಆಗ ಋಷಿಗೆ ಇಲ್ಲಿಯೂ ಕೂಡ ಬಹಳನೇ ಕೋಪ ಬರ್ತದೆ. ಆಗ ಅವರು ಎಷ್ಟಂತ ನಾನು ಅಲಿದಾಡಬೇಕು ಅಂಥೇಳಿ ತಮ್ಮ ಒಂದು ಪಾದದಿಂದ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುವಂಥ ವಿಷ್ಣುವಿನ ಹೃದಯಕ್ಕೆ ಒದ್ದು ಬಿಡ್ತಾರೆ. ಆಗ ತಕ್ಷಣವೇ ವಿಷ್ಣು ದೇವರು ಕ್ಷಮೆಯನ್ನೇ ಯಾಚನೆ ಮಾಡ್ತಾರೆ. ಆಗ ಭೃಗುವಿನ ಪಾದವನ್ನು ಹಿಡಿದು, ನೀವು ನನ್ನ ಎದೆಗೆ ಒದ್ದಿದ್ರಿಂದ ನಿಮ್ಮ ಕಾಲಿಗೆ ಎಷ್ಟು ನೋವು ಆಗ್ಯದೋ ಏನೋ ಅಂತ ತಿಳ್ಕೊಂಡು ಅದನ್ನು ನಾನು ಈ ನೋವನ್ನು ಪರಿಹರಿಸ್ತೇನೆ ಅಂಥೇಳಿ ಕಾಲು ಒತ್ತಲಿಕ್ಕೆ ಶುರು ಮಾಡ್ತಾರೆ. ಕಾಲನ್ನು ಒತ್ತುತ್ತಾ ಅವರ ಏನು ಕಾಲಿನಲ್ಲಿರುವಂಥ ಅಹಂಕಾರದ ಕಣ್ಣನ್ನು ಕಿತ್ತು ಹಾಕ್ತಾರೆ. ಆಗ ಋಷಿಗೆ ತಾನು ಮಾಡಿದಂಥ ಏನು ಅಪರಾಧ ಗೊತ್ತಾಗ್ತದೆ. ಆಗ ಅವರು ವಿಷ್ಣುವನನ್ನು ಕ್ಷಮೆ ಯಾಚಿಸಿ ಬಂದ ಕಾರ್ಯವನ್ನು ಹೇಳ್ತಾರೆ. ಋಷಿಮುನಿಗಳೆಲ್ಲರೂ ಸೇರಿ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಆ ಯಜ್ಞವನ್ನು ಸ್ವೀಕರಿಸಲು ನೀವೇ ಅರ್ಹರು, ಅದಕ್ಕಾಗಿ ನೀವು ನಮ್ಮ ಯಜ್ಞದ ಫಲವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಬೇಡ್ಕೋತಾರೆ. ಇದನ್ಯಾವುದೂ ಅರಿಯದಂಥ ಮಹಾಲಕ್ಷ್ಮೀ ದೇವಿ ಆಕೆಗೆ ಬಹಳನೇ ಸಿಟ್ಟು ಬಂದುಬಿಡ್ತದೆ. ನಾನು ನೆಲೆಸಿರುವಂಥ ಹೃದಯಕ್ಕೆ ಈ ಭೃಗು ಮಹರ್ಷಿಗಳು ಬಂದು ಒದ್ದರೂ ಆ ಬ್ರಾಹ್ಮಣನ ಪಾದವನ್ನು ಒತ್ತಿ ನನ್ನ ಪತಿದೇವರು ಅವರ ಸೇವೆಯನ್ನು ಮಾಡ್ಲಿಕ್ಕತ್ತಾರ ಅಂಥೇಳಿ ಮನನೊದ್ದಂಥ ಮಹಾಲಕ್ಷ್ಮೀ ದೇವಿ ಭೃಗುಮನಿಗೆ ಶಾಪವನ್ನು ಕೊಡ್ತಾಳೆ. ನೀವು ಬ್ರಾಹ್ಮಣರು ನಾನು ನೆಲೆಸಿರುವ ವಿಷ್ಣುವಿನ ಹೃದಯಕ್ಕೆ ಅಂದರೆ ಎದೆಗೆ ಒದ್ದದ್ರಿಂದ ನನ್ನ ಅವಮಾನ ಮಾಡಿದ್ದೀರಿ, ಅದಕ್ಕಾಗಿ ನಾನು ಬ್ರಾಹ್ಮಣರಿಗೆ ಒಲಿಯುವುದಿಲ್ಲ ಅಂಥೇಳಿ ಶಾಪವನ್ನು ಕೊಡ್ತಾಳೆ. ಅದಕ್ಕಾಗಿ ಇವತ್ತಿಗೂ ಕೂಡ ಹೇಳ್ತೇವೆ ಬಡ ಬ್ರಾಹ್ಮಣ ಅಂತಲೇ ಹೇಳ್ತೇವೆ. ಅದಕ್ಕಾಗಿ ಬ್ರಾಹ್ಮಣರು ಎಷ್ಟೇ ಪೂಜೆ ಮಾಡಲಿ ಲಕ್ಷ್ಮಿ ಅವರಿಗೆ ಲಘು ಒಲಿಯುವುದಿಲ್ಲ ಅಂಥೇಳಿ ಶಾಪವನ್ನು ಕೊಟ್ಟವಳೆ ಇನ್ನು ನಾನು ವಿಷ್ಣುವಿನೊಂದಿಗೆ ಈ ವೈಕುಂಠದಲ್ಲಿ ಇರುವುದಿಲ್ಲ ಅಂಥೇಳಿ ಭೂಲೋಕದತ್ತ ಮುಖ ಮಾಡ್ತಾಳೆ. ಇಲ್ಲಿಯೂ ಕೂಡ ಭಗವಂತನ ಒಂದು ನಾಟಕ ಬರ್ತದೆ. ಭೂಮಿಯಲ್ಲಿ ಕೊಲ್ಹಾಸುರ ಅನ್ನುವ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಭೂಮಿ ಮೇಲಿದ್ದಂಥ ಎಲ್ಲ ಹಳ್ಳ ಕೊಳ್ಳ ಎಲ್ಲದರ ನೀರನ್ನು ಕುಡಿದು ಖಾಲಿ ಮಾಡಿಬಿಡ್ತಿರ್ತಾನೆ. ಭೂಲೋಕದಲ್ಲಿ ಆ ಏನು ಕೊಲ್ಹಾಸುರನ ಏನು ರಾಜ್ಯ ಇರ್ತದಲ್ಲ, ಆ ರಾಜ್ಯದಲ್ಲಿ ಒಂದು ಹನಿ ಕೂಡ ನೀರಿಲ್ಲದಂತೆ ಮಾಡಿಬಿಟ್ಟಿರ್ತಾನೆ. ಹೀಗಾಗಿ ಅಲ್ಲಿಯ ಜನರಿಗೆ ಬಹಳನೇ ನೀರಿಲ್ಲದೆ ಬಹಳನೇ ತೊಂದರೆಯನ್ನು ಪಡ್ಲಿಕ್ಕತ್ತಾರೆ. ಆಗ ಒಬ್ಬ ಬ್ರಾಹ್ಮಣ ಎಷ್ಟೋ ವರ್ಷಗಳ ವಿಷ್ಣುವಿನ ತಪಸ್ಸನ್ನು ಮಾಡ್ತಾನೆ. ಆದರೆ ವಿಷ್ಣುವಿನ ಹೆಂಡತಿಯಾದ ಮಹಾಲಕ್ಷ್ಮಿಯಿಂದ ಮಾತ್ರ ಅವನಿಗೆ ಮರಣ ಬರ್ತಿರ್ತದೆ. ಅದಕ್ಕಾಗಿ ವಿಷ್ಣುವಿನ ಹೆಂಡತಿಯಾದಂಥ ಮಹಾಲಕ್ಷ್ಮಿ ಆ ಸ್ಥಳಕ್ಕೆ ಬರಬೇಕಾಗಿರ್ತದೆ. ಈ ಒಂದು ಜಗಳದ ನಾಟಕದ ರೂಪದಲ್ಲಿ ಬಂದು ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದು ಆಕೆ ಕೊಲ್ಹಾಸುರನ ಒಂದು ರಾಜ್ಯಕ್ಕೆ ಬರ್ತಾಳೆ. ಬಂದಂಥ ಸಮಯದಲ್ಲಿ ಅಲ್ಲಿ ನಡೆಯುತ್ತಿರುವಂಥ ಈ ಹಿಂಸೆಯನ್ನು ನೋಡಿ ಆಕೆ ಅವನೊಂದಿಗೆ ಯುದ್ಧವನ್ನು ಮಾಡಿ ಆ ಕೊಲ್ಹಾಸುರನನ್ನು ಸಂಹಾರ ಮಾಡ್ತಾಳೆ. ಸಂಹಾರ ಮಾಡುವಂತಹ ಸಮಯದಲ್ಲಿ ಆ ಕೊಲ್ಹಾಸುರ ಮಾತನ್ನು ತೆಗೆದುಕೊಳ್ತಾನೆ ಮಹಾಲಕ್ಷ್ಮಿಯಿಂದ. ಎಲ್ಲಿ ಯಾವ ಸ್ಥಳದಲ್ಲಿ ನನ್ನನ್ನು ಕೊಂದಿದ್ದೀಯೋ ಅದೇ ಸ್ಥಳದಲ್ಲಿ ನೀನು ನೆಲೆ ನಿಂತು ಬಂದಂಥ ಭಕ್ತರಿಗೆ ಅಭಯವನ್ನು ಕೊಡಬೇಕು. ದಟ್ಟ ದಾರಿದ್ರ್ಯರಿಗೂ ಕೂಡ ನೀನು ಒಲಿದು ಅವರಿಗೆ ಅವರ ಕಷ್ಟಗಳನ್ನು ದೂರ ಮಾಡಬೇಕು ಅಂತ ಬೇಡ್ಕೊಂಡಾಗ ಅದೇ ಸ್ಥಳದಲ್ಲಿ ಇವತ್ತಿಗೂ ಕೂಡ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಆ ಒಂದು ನಗರವನ್ನು ಕೊಲ್ಹಾಪುರ ಅಂಥೇಳಿ ಇವತ್ತಿಗೂ ಕರೀತಾರೆ. ಈ ರೀತಿಯಾಗಿ ಮಹಾಲಕ್ಷ್ಮಿ ಭೂಮಿ ಮೇಲೆ ಬಂದು ನೆಲೆಸಿದ್ಲು. ಇವತ್ತಿಗೂ ಕೂಡ ನಾವು ಕೊಲ್ಹಾಪುರವಾಸಿನಿ ಅಂತಲೇ ಆಕೆಯನ್ನು ಕರಿತೇವೆ. ಇತ್ತ ಮಹಾಲಕ್ಷ್ಮಿ ಹೊರಟು ಬಂದ ಮೇಲೆ ಆಗ ವಿಷ್ಣು ದೇವರು ಭೂಮಿಗೆ ಬರಬೇಕಲ್ಲ, ಭೂಮಿ ಮೇಲೆ ಇರಲಿಕ್ಕೆ ಸ್ಥಳ ಬೇಕು ಭಗವಂತನಿಗೆ. ಅದಕ್ಕಾಗಿ ನಾವು ಸಂಕಲ್ಪವನ್ನು ಮಾಡಬೇಕಾದ್ರೆ ಹೇಳ್ತೇವಲ್ಲ, ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಂಥೇಳಿ. ಶ್ವೇತವರಾಹ ಕಲ್ಪ ಅಂತಂದರೆ ಏನು ಭೂಮಿ
ಸೃಷ್ಟಿಯನ್ನು ಮಾಡಿದ್ದಲ್ಲ ಭಗವಂತ, ಆಗ ಬ್ರಹ್ಮಾಂಡ ಎಲ್ಲ ನೀರಿನಿಂದ ತುಂಬಿಬಿಟ್ಟಿತ್ತಂತೆ. ಭೂಮಿ ಅದರಲ್ಲಿ ಮುಳುಗಿ ಭಗವಾನ್ ವಿಷ್ಣು ದೇವರು ಬಿಳಿ ಹಂದಿಯ ರೂಪವನ್ನು ಅಂದರೆ ವರಾಹ ರೂಪವನ್ನು ಧರಿಸಿ ಭೂಮಿಯನ್ನು ಮೇಲೆತ್ತಲು ನೀರಿಗೆ ಧುಮುಕಿದ್ರು. ಆಗ ಅವರಿಗೆ ಅಡ್ಡಿಯಾಗಿದ್ದು ಹಿರಣ್ಯಾಕ್ಷನೆಂಬ ರಾಕ್ಷಸ. ಆ ರಾಕ್ಷಸನನ್ನು ಕೊಂದು ಭೂಮಿಯನ್ನು ರಕ್ಷಣೆಯನ್ನು ಮಾಡಿದ್ರ. ಯಾಕಂದರೆ ಅವನು ಭೂಮಿಯನ್ನು ಕದ್ದೊಯ್ದು ನೀರಿನಲ್ಲಿ ಅಡಗಿಸಿಟ್ಬಿಟ್ಟಿರ್ತಾನೆ. ಆಗ ಆ ಭೂಮಿಯನ್ನು ಮೇಲೆತ್ತಲಿಕ್ಕೆ ವರಾಹ ರೂಪದಲ್ಲಿ, ಬಿಡೀ ವರಾಹ ರೂಪದಲ್ಲಿ ಬಂದಂಥ ವಿಷ್ಣು ದೇವರು ಆ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ರಕ್ಷಣೆಯನ್ನು ಮಾಡಿದರು. ಈ ಭೂಮಿಯನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಶ್ರೀ ವರಾಹ ದೇವರನ್ನು ಈ ಭೂಮಿಗೆ ಒಡೆಯನನ್ನಾಗಿ ಮಾಡ್ತಾರೆ. ವರಾಹ ಅವತಾರ ಮುಗಿದ್ರೂ ಕೂಡ ಶ್ರೀ ವಿಷ್ಣು ದೇವರು ವರಾಹ ರೂಪದಲ್ಲಿ ಕೆಲಕಾಲ ಭೂಮಿ ಮೇಲೆ ಇರಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕಾಗಿ ಅವರು ಎಲ್ಲಿರ್ತಾರಂದರೆ, ನಾವು ವೆಂಕಟಾಚಲ ಅಂತ ಏನು ಹೇಳ್ತೀವಿ, ತಿರುಪತಿ ಕ್ಷೇತ್ರವನ್ನು ವರಾಹ ಕ್ಷೇತ್ರ ಅಂಥೇಳಿ ಕರೆಯಲ್ಪಡ್ತಿದ್ರು. ಅಲ್ಲಿಯೇ ಅವರು ವರಾಹ ಸ್ವಾಮಿ ಅಲ್ಲಿಯೇ ನೆಲೆಸಿದ್ರು. ಹೀಗಾಗಿ ಅದನ್ನು ವರಾಹ ಕ್ಷೇತ್ರ ಅಂತ ಕರಿತೇವೆ. ಅವಾಗಿಂದ ವರಾಹ ಕಲ್ಪ ಶುರುವಾಯಿತು. ಭೂಮಿ ಮೇಲೆ ವರಾಹ ದೇವರು ವಾಸಿಸ್ಲಿಕ್ಕದ ಮೇಲೆ ವರಾಹ ಕಲ್ಪ ಭೂಮಿಯನ್ನು ರಕ್ಷಣೆಯನ್ನು ಮಾಡಿದ್ದಕ್ಕಾಗಿ ವರಾಹ ಕಲ್ಪ ಅಂಥೇಳಿ ಇವತ್ತಿಗೂ ಕೂಡ ನಾವು ಸಂಕಲ್ಪ ದೇವತಾ ಕಾರ್ಯಗಳನ್ನು ಪೂಜೆ ಮಾಡಿದಾಗ ಸಂಕಲ್ಪ ಮಾಡ್ತೇವೆ. ಈಗ ವಿಷ್ಣು ದೇವರು ಈ ವರಾಹ ಕ್ಷೇತ್ರದಲ್ಲಿ ಬಂದು ನೆಲೆಸಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ಯಾಕಂದರೆ ಲಕ್ಷ್ಮಿಯನ್ನು ತೊರೆದ ಮೇಲೆ, ಲಕ್ಷ್ಮಿ ವಿಷ್ಣುವನ್ನು ತೊರೆದು ಹೋದ್ಮೇಲೆ ಭಗವಾನ್ ವಿಷ್ಣು ದೇವರು ಕೂಡ ವೈಕುಂಠದಲ್ಲಿ ನನ್ನದೇನು ಕೆಲಸ ಅಂಥೇಳಿ ಭೂಲೋಕದ ಕಡೆಗೆ ಅವರು ಬರ್ತಾರೆ. ಭೂಲೋಕಕ್ಕೆ ಬಂದಂಥ ವಿಷ್ಣು ದೇವರು ಅಲ್ಲಿ ವೆಂಕಟ ಬೆಟ್ಟದ ಹುಣಸೆ ಮರದ ಕೆಳಗೆ ಇರುವಂಥ ಸ್ಥಳದಲ್ಲಿ ನೆಲೆಸ್ತಾರೆ. ಆಗ ಮಹಾವಿಷ್ಣು ಆದರೂ ಕೂಡ ಭೂಮಿಯ ಸ್ಪರ್ಶದಿಂದ ಭಗವಂತನಲ್ಲಿ ಮಾನವನ ಸಹಜ ಗುಣಗಳು ಅವನ ದೇಹಕ್ಕೆ ಅವತರಿಸ್ತದೆ. ಆಗ ಅವರು ಲಕ್ಷ್ಮೀ ಲಕ್ಷ್ಮೀ ಅಂಥೇಳಿ ರೋಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಇದು ಸತ್ಯಲೋಕಕ್ಕೂ ಕೇಳಿಸ್ತದೆ. ಆಗ ಇದನ್ನು ಕೇಳಿಸಿಕೊಂಡಂಥ ಸರಸ್ವತಿ ದೇವಿ ಬ್ರಹ್ಮನಲ್ಲಿ ಕೇಳ್ತಾ ಇದ್ದಾಳೆ, ಏನಿದು ಇಷ್ಟೊಂದು ದುಃಖದಿಂದ ಯಾರು ಪರಿತಪಿಸ್ಲಿಕ್ಕತ್ತಾರ ಅಂಥೇಳಿ. ಆಗ ಬ್ರಹ್ಮದೇವರು ಇದು ಶ್ರೀ ನಾರಾಯಣ ಸ್ವಾಮಿಯ ಒಂದು ರೋಧನೆ, ಇದೇ ರೀತಿಯಾಗಿ ಭಗವಂತ ತಾನೇ ರಚಿಸಿದಂಥ ಮಾಯಲ್ಲಿ ತಾನೇ ಸಿಲುಕಿ ಲಕ್ಷ್ಮಿ ಲಕ್ಷ್ಮಿ ಅನ್ನುವ ಧ್ಯಾನದಲ್ಲಿ ಹಸಿವು ಬಾಯಾರಿಕೆ ದಣಿವಿನಿಂದ ಅನೇಕ ವರ್ಷಗಳ ಕಾಲ ಅಲ್ಲಿಯೇ ಅವರು ಒಂದು ಸಮಯವನ್ನು ಕಳೀತಾರೆ. ಆ ಸಮಯದಲ್ಲಿ ಕೃಷ್ಣಾವತಾರದಲ್ಲಿ ದೇವಕಿಯಾಗಿದ್ದಂಥ ತಾಯಿ ಅಲ್ಲಿ ಬಂದು ಹುತ್ತದ ರೂಪದಲ್ಲಿ ಆತನ ಒಂದು ಮಳೆಯಿಂದ ತೊಯ್ಯಬಾರ್ದು ವಿಷ್ಣು ದೇವರು ಅಂಥೇಳಿ ಅವನ ರಕ್ಷಣೆಯನ್ನು ಮಾಡಲಿಕ್ಕೆ ಹುತ್ತದ ರೂಪವನ್ನು ತೆಗೆದುಕೊಳ್ತಾಳಂತೆ. ಸಾಕ್ಷಾತ್ ತಂದೆಯಾದಂಥ ವಸುದೇವ ಮಗನಿಗೆ ಬಿಸಿಲು ಹತ್ತಬಾರ್ದು ಅಂಥೇಳಿ ರಕ್ಷಣೆಗಾಗಿ ಮರ ಆಗಿ ನಿಲ್ತಾರಂತೆ. ಈ ರೀತಿಯಾಗಿ ಮಗನ ರಕ್ಷಣೆಗೆ ತಂದೆ ತಾಯಿ ನಿಲ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ತ್ರಿಲೋಕ ಸಂಚಾರಿಯಾದಂಥ ದೇವಋಷಿ ನಾರದರು ತಪಸ್ಸು ಮಾಡಲು ಭೂಲೋಕದಲ್ಲಿ ಬಂದಂಥ ಜಗನ್ಮಾತೆ ಲಕ್ಷ್ಮಿ ಬಳಿಗೆ ಬಂದು ಜಗತ್ತು ರಕ್ಷಕ ಶ್ರೀಮನ್ನಾರಾಯಣ ದೇವರು ಮನುಷ್ಯ ರೂಪದಲ್ಲಿ ಹಸುವಿನಿಂದ ಬಳಲ್ತಾ ಇದ್ದಾರೆ ಅನ್ನೋ ವಿಷಯವನ್ನು ಲಕ್ಷ್ಮೀ ದೇವಿಗೆ ತಿಳಿಸ್ತಾರೆ. ಆಗ ಲಕ್ಷ್ಮೀ ದೇವಿ ಬ್ರಹ್ಮ ಮತ್ತು ಮಹೇಶ್ವರಿಗೆ ಮೊರೆ ಹೋಗ್ತಾಳೆ. ಭಗವಂತನಾದ ವಿಷ್ಣುವಿನ ಮೇಲೆ ಕರುಣೆ ತೋರಿ ಬ್ರಹ್ಮ ಮತ್ತು ಮಹೇಶ್ವರರು ಹಸುವಿನ ಮತ್ತು ಕರುವಿನ ರೂಪವನ್ನು ತೆಗೆದುಕೊಂಡು ಅವನ ಸೇವೆಯನ್ನು ಮಾಡಲಿಕ್ಕೆ ನಿರ್ಧರಿಸ್ತಾರೆ. ಲಕ್ಷ್ಮೀ ದೇವಿ ಗೋಪಾಲಕಿ ರೂಪವನ್ನು ತೆಗೆದುಕೊಂಡು ಆ ಎರಡೂ ಪ್ರದೇಶವನ್ನು ಆಳ್ತಾ ಇದ್ದಂಥ ಚೋಳರಾಜನಿಗೆ ಹಸು ಮತ್ತು ಕರುವನ್ನು ತೊಗೊಂಬರ್ತಾಳೆ ಅವನ ಹತ್ರ. ಚೋಳರಾಜನಿಗೆ ಈ ಎರಡು ಹಸು ಕಾಮಧೇನು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಕಾರ್ಯವನ್ನು ಮಾಡ್ತವೆ, ಇವು ಹೇಳಿದ ಮಾತನ್ನು ಕೇಳ್ತವೆ ಪ್ರಭು ಅಂಥೇಳಿ ಜೋಡಿ ಆಕಳ ಕರುವನ್ನು ಆ ರಾಜನಿಗೆ ಮಾರ್ತಾಳೆ. ಆಗ ಅತಿಯಾಗಿ ಸಂತೋಷ ಆದಂಥ ಚೋಳರಾಜ ಆ ಆಕಳ ಕರುವನ್ನು ಖರೀದಿ ಮಾಡಿ ಅವುಗಳನ್ನು ಕೊಟ್ಟಿಗೆಗೆ ಸೇರಿಸ್ತಾನೆ. ಬೆಟ್ಟಗಳಲ್ಲಿ ಮೇಯಿಸಲಿಕ್ಕೆ ಅವಕಾಶವನ್ನು ಕೊಡ್ತಾನೆ.
ಇಲ್ಲಿಗೆ ಇಷ್ಟು ಕಥೆಯನ್ನು ಮುಗಿಸ್ತೇನೆ. ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಪದ್ಮಾವತಿ ಯಾರು, ಯಾಕೆ ವಿಷ್ಣುವಿನ ಮದುವೆಯಾದ್ಲು, ಅಲ್ಲಿ ಯಾವ ಪ್ರಸಂಗ ನಡೀತು, ಪೂರ್ಣವೇರವಾಗಿ ಒಂದೊಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮದುವೆಯ ಕಥೆಯನ್ನು ತಿಳಿಸ್ಕೊಡ್ತೇನೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.